ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘು ಝಾನ್ಸಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಎಷ್ಟು ಹೆಲ್ಪ್ ಕೇಳಿದ್ರು ಯಾರೂ ಹೆಲ್ಪ್ ಮಾಡೋದಿಲ್ಲ. ಆಗ ರಾಘು ತರುಣ್ಗೆ ಫೋನ್ ಮಾಡಿ ಝಾನ್ಸಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿಸಿ, ಇಲ್ಲಿ ನಮಗೆ ಯಾರೂ ಹೆಲ್ಪ್ ಮಾಡ್ತಿಲ್ಲ, ಬೇಗ ಕಾರ್ ತೊಗೊಂಡು ಬಾ ಅಂತ ತಿಳಿಸಿ ಝಾನ್ಸಿಯನ್ನು ಎತ್ಕೊಂಡು, ಝಾನ್ಸಿ ಮೇಡಮ್ ನಿಮ್ಮನ್ನು ಸಾಯಲು ನಾನು ಬಿಡುವುದಿಲ್ಲ, ನಿಮ್ಮನ್ನು ಉಳಿಸ್ಕೋತೀನಿ ಅಂತ ಹೇಳ್ತಾ ಮುಂದೆ ನಡೀತಾನೆ. ಇತ್ತ ಅನಿತಾ ಝಾನ್ಸಿಗೆ ಆಕ್ಸಿಡೆಂಟ್ ಮಾಡಿ ಮನೆಗೆ ಬಂದಾಗ ಅವಳ ತಾಯಿ ಅವಳಿಗೆ ಎಲ್ಲಿ ಹೋಗಿದೆ ನೀನು, ಹೀಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾವು ಏನು ತಿಳ್ಕೊಬೇಕು, ನಮಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಹೇಳ್ತಾರೆ. ಆಗ ಅನಿತಾ ಡೋಂಟ್ ವರಿ, ನಾನೇನು ಸತ್ತು ಹೋಗಲ್ಲ, ನಾನು ಬದುಕಿರೋದು ನನ್ನನ್ನು ಮೋಸ ಮಾಡಿ ಈ ಸ್ಥಿತಿಗೆ ತಂದವ್ರನ್ನ ಸಾಯಿಸೋಕ್ಕೆ. ಈಗ ನಾನು ಕಾರ್ ಆಕ್ಸಿಡೆಂಟ್ ಮಾಡಿ ಆ ರಾಘವೇಂದ್ರನ ಪ್ರಾಣ ತೆಗಿಯೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ಅವಳ ಅಣ್ಣ ಮತ್ತು ತಾಯಿ ತಂದೆ ಎಲ್ಲರೂ ಅವಳಿಗೆ ಇನ್ನೊಬ್ಬರ ಪ್ರಾಣ ತೆಗೆಯೋದು ಅಂದರೆ ನಿನಗೆ ಅಷ್ಟು ಸಲೀಸಾ ಅಂತ ಈ ಕೆಟ್ಟ ಬುದ್ಧಿ ಎಲ್ಲಿಂದ ಕಲಿತೆ ಅಂತ ಅವಳಿಗೆ ಬೈತಾರೆ. ಆಗ ಅನಿತಾ, ನೋಡಿ ನನಗೇನು ಹೇಳೋಕ್ಕೆ ಬರಬೇಡಿ, ನಾನು ಬದುಕಿರೋದೇ ನನ್ನ ದ್ವೇಷನ ತೀರಿಸ್ಕೊಳ್ಳೋಕ್ಕೆ, ಅವರಿಬ್ಬರು ಒಂದಾಗಿ ಬದುಕೋಕ್ಕೆ ನಾನು ಬಿಡಲ್ಲ. ಅವನು ಜಸ್ಟ್ ಮಿಸ್ ಆದ, ಅವನ ಕಾಪಾಡೋಕ್ಕೆ ಹೋಗಿ ಆ ಝಾನ್ಸಿ ಅಡ್ಡ ಬಂದು ಅವಳು ಬಲಿಯಾದ್ಲು. ಯಾರು ಸತ್ತರೇನು ಒಟ್ಟಿನಲ್ಲೇ ಅವರಿಬ್ಬರು ಒಂದಾಗಬಾರ್ದು ಅಷ್ಟೇ. ನನ್ನನ್ನು ರಿಜೆಕ್ಟ್ ಮಾಡಿ ಹೋದ ರಾಘವೇಂದ್ರನಿಗೆ ಈ ಝಾನ್ಸಿ ಸಿಗಲ್ಲ. ಅವನು ನನಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಂಡಾಯಿತು. ಅವನು ತನ್ನ ಜೀವನ ಪೂರ್ತಿ ಅವಳ ನೆನಪಲ್ಲೇ ನರಳಬೇಕು ಅಂತ ಹೇಳ್ತಾಳೆ. ಆಗ ಅವಳ ತಂದೆ, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ, ಹೆಣ್ಣು ಮಕ್ಕಳಿಗೆ ಇಷ್ಟು ಹಠ ದ್ವೇಷ ಒಳ್ಳೆಯದಲ್ಲ, ಇದರಿಂದ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾನೆ. ಆಗ ಅನಿತಾ, ನನಗೆ ಆಗದೇ ಇದ್ದ ಒಳ್ಳೆಯದು ಅವರಿಗೂ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಅವಳ ತಂದೆ ತಾಯಿಗಳು ಅವಳನ್ನು ಮುದ್ದು ಮಾಡಿ ಬೆಳೆಸಿದ್ದೇ ನಮ್ಮ ತಪ್ಪಾಯಿತು ಅಂತ ಹೇಳ್ತಾರೆ. ಆಗ ಅವಳ ಅಣ್ಣ ಮಿಥುನ್, ನೀವು ಮೊದಲಿನಿಂದಲೂ ಅವಳನ್ನು ತಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಈಗ ಅದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೋ ಗೊತ್ತಿಲ್ಲ, ಅನುಭವಿಸಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ತರುಣ್ ಕಾರು ತಂದು ಝಾನ್ಸಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ರಾಘು ಅಲ್ಲಿರುವ ಡಾಕ್ಟರ್ಗೆ ಝಾನ್ಸಿಗೆ ಆಕ್ಸಿಡೆಂಟ್ ಆಗಿರುವ ವಿಷಯ ತಿಳಿಸಿ ಬೇಗನೆ ಇವರಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಬೇಡ್ಕೊಳ್ತಾನೆ. ಆಗ ಡಾಕ್ಟರ್, ನೋಡಿ ಇವಳಿಗೆ ತಲೆಗೆ ಬಹಳ ಪೆಟ್ಟಾಗಿದೆ, ಈಗಲೇ ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಆಗೋ ತನಕ ನಾವು ಏನೂ ಹೇಳೋಕ್ಕೆ ಆಗಲ್ಲ, ಅವರ ಕಡೆಯವರು ಯಾರಾದರೂ ಇದ್ದರೆ ಫಾರ್ಮ್ಗೆ ಸಹಿ ಮಾಡಿಸಿ, ನಂತರ ನಾವು ಆಪ್ರೇಷನ್ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ರಾಘು, ಅವರ ಮನೆಯವರು ಯಾರೂ ಬಂದಿಲ್ಲ ಡಾಕ್ಟರ್, ನಾನು ಅವರ ಗಂಡ, ನಾನೇ ಸಹಿ ಮಾಡ್ತೀನಿ ಅಂತ ಫಾರ್ಮ್ಗೆ ಸಹಿ ಮಾಡಿ ಬೇಗ ಆಪ್ರೇಷನ್ ಮಾಡಲು ಹೇಳ್ತಾನೆ. ಆಗ ಒಬ್ಬ ನರ್ಸ್ ಬಂದು ಝಾನ್ಸಿ ಕೊರಳಲ್ಲಿದ್ದ ತಾಳಿಯನ್ನು ತಂದು ರಾಘುಗೆ ಕೈಗೆ ಕೊಡ್ತಾಳೆ. ಆಗ ರಾಘು ತಾನು ಝಾನ್ಸಿ ಕೊರಳಿಗೆ ಕಟ್ಟಿದ್ದ ತಾಳಿಯನ್ನು ಮದುವೆಯಾಗಿದ್ದು ಎಲ್ಲ ನೆನಪಿಸ್ಕೊಂಡು ಅಳ್ತಾನೆ. ಆಗ ತರುಣ್ ರಾಘು ಮನೆಯವರಿಗೆ, ಝಾನ್ಸಿ ಮನೆಯವರಿಗೆ ಮತ್ತು ರಾಮಾಚಾರಿಗೆ ಫೋನ್ ಮಾಡಿ ಝಾನ್ಸಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿಸ್ತಾನೆ. ಇತ್ತ ರಾಮಾಚಾರಿ ಮನೆಯಲ್ಲಿ, ರಾಮಾಚಾರಿ ಯಾಕೆ ಹೀಗಾಗ್ತಿದೆ, ಇನ್ನೇನು ಸಮಸ್ಯೆ ಇಲ್ಲ, ಅವರಿಬ್ಬರು ಖುಷಿಯಾಗಿರ್ತಾರೆ ಅಂತ ಅಂದ್ಕೊಂಡ್ರೆ ಈಗ ಅವರಿಗೆ ಇನ್ನೊಂದು ಪರೀಕ್ಷೆ ಬಂದಿದೆ, ದೇವರು ಅವರನ್ನು ಯಾಕೆ ರೀತಿ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಮುರಾರಿ, ಹೌದು ರಾಮಾಚಾರಿ, ಈಗ ದೇವರೇ ಅವರನ್ನು ಆಟ ಆಡಿಸ್ತಾ ಇದ್ದಾನೆ ಅಂತ ಕಾಣುತ್ತೆ, ಮೊದಲು ಅವನ ಮನೆಯವರೇ ಅವನಿಗೆ ಕಾಟ ಕೊಟ್ಟರು, ಈಗ ದೇವರು ಆಟನ ಅಂತ ಹೇಳ್ತಾನೆ. ಆಗ ಚಾರು ಮನಸ್ಸಿಗೆ ತುಂಬ ನೋವಾಗ್ತಿದೆ, ರಾಮಾಚಾರಿ ಪಾಪ, ಝಾನ್ಸಿ ರಾಘುನ ನೋಡಿ ಅವನ ಜೊತೆ ಮಾತಾಡ್ತೀನಿ ಅಂತ ಓಡಿ ಹೋದ್ಲು, ಇನ್ನೇನು ಇಬ್ಬರು ಖುಷಿಯಾಗಿರ್ತಾರೆ ಅಂದ್ಕೊಂಡ್ರೆ ದೇವ್ರು ಈ ಥರ ಮಾಡಿಬಿಟ್ನಲ್ಲ, ಪಾಪ ಅವರಿಬ್ಬರು ಅಂತ ತಪ್ಪು ಏನು ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ದೇವರ ಲೀಲೆಗಳು ನಮಗೆ ಗೊತ್ತಾಗಲ್ಲ, ಅವನು ಹೇಗೆ ಆಡಿಸ್ತಾನೆ ಹಾಗೆ ನಾವು ಆಡಬೇಕು ಅಷ್ಟೇ, ಈಗ ಅವರಿಬ್ಬರು ದೂರ ಆಗಬಾರ್ದು ಅಂತ ದೇವರನ್ನು ಬೇಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ, ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ, ಈಗ ರಾಘುಗೆ ಸಮಾಧಾನ ಹೇಳೋದು ಮುಖ್ಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಚಾರು ದೇವರಿಗೆ ದೀಪ ಹಚ್ಚಿ ಅವರಿಬ್ಬರಿಗೆ ಒಳ್ಳೆಯದಾಗಲಿ, ಝಾನ್ಸಿಗೆ ಬೇಗ ಗುಣ ಆಗಲಿ ಅಂತ ದೇವರನ್ನು ಕೇಳ್ಕೊಳ್ತಾಳೆ. ಈತ ಝಾನ್ಸಿಯ ತಾತ ಅತ್ತೆ ಎಲ್ಲರೂ ಆಸ್ಪತ್ರೆಗೆ ಬಂದು, ರಾಘು ನನ್ನ ಮೊಮ್ಮಗಳಿಗೆ ಏನಾಯ್ತಪ್ಪ ಅಂತ ಅಳ್ತಾ ಕೇಳ್ತಾರೆ. ಆಗ ರಾಘು ಅಳ್ತಾ ತಾತ ಅಂತ ಅವರನ್ನು ಅಪ್ಪಿಕೊಂಡು ಅಲ್ಲಿ ಆಗಿದ್ದನ್ನು ಅವರ ಮುಂದೆ ಹೇಳ್ತಾನೆ. ಆಗ ಝಾನ್ಸಿ ಅತ್ತೆ ತುಳಸಿ, ರಾಘುಗೆ ನೀನೇ ಝಾನ್ಸಿಗೆ ಏನೋ ಮಾಡಿದ್ಯಾ ಅಂತ ಆತನಿಗೆ ಬೈದು ಝಾನ್ಸಿಯನ್ನು ಬೇರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಹೇಳ್ತಾಳೆ. ಆಗ ರಾಘು, ಒಳಗಡೆ ಆಪ್ರೇಷನ್ ನಡೆದಿದೆ, ಈಗ ಅವರಿಗೆ ಬೇಗ ಆಪ್ರೇಷನ್ ಆಗೋದು ಮುಖ್ಯ ಅಂತ ಹೇಳ್ತಾನೆ. ಆಗ ತುಳಸಿ, ಆಪ್ರೇಷನ್ ಆಗಬೇಕಾದ್ರೆ ಮನೆಯವರ ಸಹಿ ಮಾಡಿಸ್ಕೋಬೇಕು, ನೀವು ಮನೆಯವರ ಸಹಿ ಪಡೆದುಕೊಳ್ಳದೆ ಆಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಡಾಕ್ಟರ್ ಹತ್ರ ಕೇಳ್ತಾಳೆ. ಆಗ ಡಾಕ್ಟರ್, ನಾವು ಅವಳ ಗಂಡ ರಾಘುನ ಸಹಿ ಮಾಡಿಸ್ಕೊಂಡೇ ಆಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಆಗ ತುಳಸಿ, ಅವನು ಝಾನ್ಸಿ ಗಂಡ ಅಲ್ಲ, ಅವನು ಅವಳಿಗೆ ಡಿವೋರ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಘು, ನಮ್ಮದು ಕೇವಲ ಪೇಪರ್ ಮೇಲೆ ಅಷ್ಟೇ ಡಿವೋರ್ಸ್ ಆಗಿದೆ, ಮಾನಸಿಕವಾಗಿ ಅಲ್ಲ, ನಾವಿಬ್ಬರು ಮಾನಸಿಕವಾಗಿ ಒಂದೇ ಆಗಿದ್ದೇವೆ, ಝಾನ್ಸಿ ಮೇಡಮ್ ನನ್ನ ಜೀವ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಬಂದು, ಬೇರೆ ಆಸ್ಪತ್ರೆಗೆ ಹೋಗುವಷ್ಟು ಟೈಮ್ ಈಗಿಲ್ಲ, ಅರ್ಜೆಂಟಾಗಿ ಆಪ್ರೇಷನ್ ಆಗಬೇಕು, ಅವರು ಸಾವಿನ ನೋವಿನ ಮಧ್ಯೆ ಹೋರಾಡ್ತಾ ಇದ್ದಾರೆ,
ನಾವೀಗ ಮೇಜರ್ ಆಪ್ರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದಾಗ ಝಾನ್ಸಿ ತಾತ ಡಾಕ್ಟರ್ ಅರ್ಜೆಂಟ್ ಆಪ್ರೇಷನ್ ಮಾಡಿ ನನ್ನ ಮೊಮ್ಮಗಳ ಜೀವ ಉಳಿಸಿ ಅಂತ ಹೇಳಿದಾಗ ಡಾಕ್ಟರ್ ಆಪ್ರೇಷನ್ ಆಗೋವರೆಗೂ ಏನೂ ಹೇಳೋಕ್ಕೆ ಆಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅಲ್ಲಿವರೆಗೂ ಯಾರೂ ಗಲಾಟೆ ಮಾಡಬೇಡಿ ಅಂತ ಹೇಳಿ ಆಪ್ರೇಷನ್ ಮಾಡಲು ಒಳಗಡೆ ಹೋಗ್ತಾರೆ. ಆಗ ಝಾನ್ಸಿ ತಾತ ಅಲ್ಲಿದ್ದ ಗಣೇಶನ ಮೂರ್ತಿಯನ್ನು ನೋಡಿ, ಯಾಕಪ್ಪ ಗಣೇಶನನ್ನ ಮೊಮ್ಮಗಳಿಗೆ ಈ ಥರ ಸ್ಥಿತಿ ಕೊಟ್ಟಿದ್ಯಾ, ಅವಳನ್ನು ಬೇಗ ಗುಣ ಮಾಡಪ್ಪ ಅಂತ ದೇವರನ್ನು ಅಳ್ತಾ ಬೇಡ್ಕೊಳ್ತಾರೆ. ಇತ್ತ ರಾಘು ಮನೆಯಲ್ಲಿ ಕೂಡ ಅವನ ದೊಡ್ಡಪ್ಪ ಇಷ್ಟು ದಿನ ಪಟ್ಟಿದ್ದ ನೋವು ದೂರ ಆಗಿ ಇನ್ನು ಮುಂದೆ ಆದರೂ ಅವರಿಬ್ಬರು ಒಟ್ಟಿಗೆ ಬದುಕ್ತಾರೆ ಅಂತ ಅಂದ್ಕೊಂಡಿದ್ರೆ ಪಾಪ ಝಾನ್ಸಿಗೆ ಈ ರೀತಿ ಆಗಿದೆಯಲ್ಲ ಅಂತ ಹೇಳ್ತಾರೆ. ಆಗ ಪಲ್ಲವಿ ಅವಳ ಕರ್ಮದ ಫಲವೇ ಅವಳ ಅನುಭವಿಸ್ತಾಳೆ ಬಿಡಿ ದೊಡ್ಡಪ್ಪ ಅಂತ ಹೇಳ್ತಾಳೆ. ಆಗ ರಾಘುನ ತಾಯಿ ಮಂಜುಳಾ ಕೂಡ ಅವಳು ರಾಘು ತಾಳ್ಮೆನ ಪರೀಕ್ಷೆ ಮಾಡಿದ್ಲು. ಅಗ್ರಿಮೆಂಟ್ ಮದುವೆನೇ ನಿಜವಾದ ಮದುವೆ ಅಂದುಕೊಂಡು ನಾಟಕ ಮಾಡಿ ಅವಳು ನಮ್ಮ ಮನೆಗೆ ಬಂದ್ಲು ಅಂತ ಹೇಳ್ತಾಳೆ. ಆಗ ಪಲ್ಲವಿ ಅಷ್ಟು ಮಾಡಿದ್ದು ಸಾಲದು ಅಂತ ನನ್ನ ಜೀವನನೇ ಹಾಳು ಮಾಡಿದ್ಲು, ಅದಕ್ಕೆ ಆ ದೇವರು ಅವಳಿಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಘುನ ಅಜ್ಜಿ, ಸಾಕು ಬಾಯಿ ಮುಚ್ಚೆ, ನಿಮ್ಮ ಸ್ವಾರ್ಥಕ್ಕೆ ಅವನ ಜೀವನನ ಹಾಳು ಮಾಡೋಕ್ಕೆ ಹೊರಟಿದ್ರಾ, ಇಷ್ಟಕ್ಕೆಲ್ಲ ಕಾರಣ ನೀವೇ, ನೀವು ಹೇಳಿದಾಗೆ ಅವನು ಅನಿತಾ ಕೊಳ್ಳಿಗೆ ತಾಳಿ ಕಟ್ಟಿದ್ರೆ ಅವನ ಜೀವನನೇ ನರಕ ಆಗ್ತಿತ್ತು, ನಿಮ್ಮಿಂದನೇ ಅವರ ಜೀವನ ಹೀಗೆ ಆಗಿದ್ದು, ಇಲ್ದಿದ್ರೆ ಅವರು ಸಂತೋಷವಾಗಿ ಬದುಕ್ತಾ ಇದ್ರು. ಆ ಹುಡುಗಿ ಯಾರಿಗೂ ಮೋಸ ಮಾಡಿಲ್ಲ, ಅವಳಿಗೆ ಆ ದೇವರು ಯಾಕೆ ಅನ್ಯಾಯ ಮಾಡ್ತಾನೆ, ಅವಳ ಒಳ್ಳೆತನನೇ ಅವಳನ್ನು ಕಾಪಾಡುತ್ತೆ, ಆ ದೇವರು ಅವಳಿಗೆ ಖಂಡಿತ ಒಳ್ಳೆಯದೇ ಮಾಡೇ ಮಾಡ್ತಾನೆ, ಝಾನ್ಸಿ ಖಂಡಿತ ಸಾವನ್ನೇ ಗೆದ್ದು ಬರ್ತಾಳೆ, ಅವಳಿಗೆ ಒಳ್ಳೆಯದು ಮಾಡು ದೇವರೇ ಅಂತ ದೇವರಿಗೆ ಬೇಡ್ಕೊಳ್ತಾರೆ. ಇತ್ತ ರಾಯ್ ಕೂಡ ತಾತನಿಗೆ, ನಮ್ಮ ಝಾನ್ಸಿ ಮೇಡಮ್ಗೆ ಏನೂ ಆಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಕೂಡ, ರಾಘು ನೋಡಿ ಈ ಟೈಮಲ್ಲಿ ನೀವು ಧೈರ್ಯ ಕಳ್ಕೊಬಾರ್ದು, ನೀವು ಧೈರ್ಯವಾಗಿರಿ, ಆ ಭಗವಂತ ಝಾನ್ಸಿನ ಕಾಪಾಡ್ತಾನೆ ಅಂತ ಧೈರ್ಯ ಹೇಳಿ ಸಮಾಧಾನ ಮಾಡ್ತಾನೆ. ಆಗ ಆಪ್ರೇಷನ್ ಮಾಡಿ ಡಾಕ್ಟ್ರು ಹೊರಗಡೆ ಬಂದಾಗ ರಾಘು ಡಾಕ್ಟ್ರ್ ಹತ್ರ, ಏನಾಯಿತು ನನ್ನ ಝಾನ್ಸಿ ಮೇಡಮ್ ಚೆನ್ನಾಗಿದ್ದಾರಲ್ವಾ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ನೋಡಿ ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದಾಗ ಎಲ್ರಿಗೂ ಸಂತೋಷವಾಗ್ತದೆ. ಆಗ ಡಾಕ್ಟರ್, ಆದರೆ ಮತ್ತೆ ಅವರ ಪ್ರಾಣ ಕಾಪಾಡಬೇಕು ಅಂತ ನಾವು ಎಲ್ಲ ಪ್ರಯತ್ನನೂ ಮಾಡಿದ್ದೀವಿ, ಆದರೆ ಇನ್ನೂ 24 ಗಂಟೆ ನಾವು ಏನನ್ನೂ ಹೇಳೋಕ್ಕೆ ಆಗಲ್ಲ, ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬಂದರೆ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅಂತ, ಒಂದು ವೇಳೆ ಪ್ರಜ್ಞೆ ಬರದೇ ಹೋದರೆ, ಕೋಮಾಗೆ ಏನಾದರೂ ಹೋದರೆ ನಾವು ಯಾವ ಗ್ಯಾರಂಟಿನೂ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಎಲ್ರಿಗೂ ಗಾಬರಿ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.